ನರೇಂದ್ರ ಮೋದಿ ಅಂದ್ರೆ GST, ನರೇಂದ್ರ ಮೋದಿ ಅಂತ ಅಂದ್ರೆ ತೆರಿಗೆ ಟ್ಯಾಕ್ಸ್ ಹಾಕುವಂಥದ್ದು, ನರೇಂದ್ರ ಮೋದಿ ಅಂತ ಅಂದ್ರೆ ಉದ್ಯೋಗಗಳನ್ನ ಸೃಷ್ಟಿ ಮಾಡದೆ ಮೋಸ ಮಾಡಿರ್ತಕ್ಕಂಥದ್ದು. ನೋಡಿ, ನಾನು ಒಬ್ಬ MP ತರ ನಾನು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ. ನಾನು ಅವರ ಕುಟುಂಬದ ಒಬ್ಬ ಸದಸ್ಯನಾಗಿ, ಈ ಭಾಗದ ಒಬ್ಬ ಸಾಮಾನ್ಯ ನಾಗರಿಕನಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾನು ಅವರ ಅಣ್ಣ ತಮ್ಮನಾಗಿ, ಸಹೋದರನಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ನನಗೆ ಎಲ್ಲರೂ ಕೂಡ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನನಗೇನು ಹಳ್ಳಿಗಳು ಹೊಸದಾಗಿ ಕಾಣಿಸ್ತಾ ಇಲ್ಲ, ಜನಸಾಮಾನ್ಯರು ಹೊಸದಾಗಿ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ನನಗೆ ಯಾವುದು ಕೂಡ ಹೊಸದಾಗಿಲ್ಲದೆ ಇರೋದ್ರಿಂದ ಕಾರ್ಯಕರ್ತರು ಉತ್ಸಾಹ, ಜನಸಾಮಾನ್ಯರು ಕೊಡ್ತಾ ಇರ್ತಕ್ಕಂಥ ಪ್ರೋತ್ಸಾಹ ನನ್ನ ವಿಶ್ವಾಸವನ್ನು ಡಬಲ್ ಮಾಡ್ತಾ ಇದೆ. ಆನೇಕಲ್ ತಾಲೂಕಿಗೆ ಮೆಟ್ರೋ ತರಬೇಕು ಅಂತಕ್ಕಂಥದ್ದು BJPಯ ಸಂಸದರೊಬ್ಬರು ಇದನ್ನು ವಿರೋಧ ಮಾಡಿದರು. ಬೆಂಗಳೂರಿಗೆ ಮೆಟ್ರೋ ಇಲ್ಲ, ಇವ್ರು ಹೆಂಗೆ ಬೇರೆ ಕಡೆ ತೊಗೊಂಡು ಹೋಗ್ತಾರೆ. ಅವ್ರಿಗೆ ಇಚ್ಛಾಶಕ್ತಿ ಇರಲಿಲ್ಲ, ನನಗೆ ಇಚ್ಛಾಶಕ್ತಿ ಇದೆ. BJPಯವರು ಘೋಷಣೆಗಳನ್ನು ಮಾತ್ರ ಮಾಡ್ತಾರೆ, ಅಭಿವೃದ್ಧಿ ಶೂನ್ಯ. ನಾನಲ್ಲ ಅಭ್ಯರ್ಥಿ. ಈ ಕನ್ನಡದ ಕಾವಲುಗಾರನಿಗೆ ನಿಮ್ಮ ಮತವನ್ನು ನೀಡಬೇಕು ಅಂತ ಹೇಳಿ ಕೂಲಿಯನ್ನು ಕೇಳ್ತಾ ಇದ್ದಾರೆ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಲೋಕಸಭಾ ಚುನಾವಣಾ ಸಂಚಾರಕ್ಕೆ ಸ್ವಾಗತ. ನಾವಿವತ್ತು ಬೆಂಗಳೂರು ರೂರಲ್ ಕ್ಷೇತ್ರದಲ್ಲಿದ್ದೀವಿ. ಕಾಂಗ್ರೆಸ್ನ ಅಭ್ಯರ್ಥಿ DK ಸುರೇಶ್ ಸರ್ ಜೊತೆ ನಾವಿದ್ದೀವಿ, ಅವ್ರನ್ನೇ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗೆ ನಡೀತಾ ಇದೆ? ನಮಸ್ಕಾರ. ಚುನಾವಣಾ ಪ್ರಚಾರ ಪ್ರಾರಂಭ ಮಾಡಿದ್ದೀವಿ. ನನಗೇನು ಹಳ್ಳಿಗಳು ಹೊಸದಾಗಿ ಕಾಣಿಸ್ತಾ ಇಲ್ಲ, ಜನಸಾಮಾನ್ಯರು ಹೊಸದಾಗಿ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ನನಗೆ ಯಾವುದು ಕೂಡ ಹೊಸದಾಗಿಲ್ಲದೆ ಇರೋದ್ರಿಂದ ಕಾರ್ಯಕರ್ತರು ಉತ್ಸಾಹ, ಜನಸಾಮಾನ್ಯರು ಕೊಡ್ತಾ ಇರ್ತಕ್ಕಂಥ ಪ್ರೋತ್ಸಾಹ ನನ್ನ ವಿಶ್ವಾಸವನ್ನು ಡಬಲ್ ಮಾಡ್ತಾ ಇದೆ. 10 ವರ್ಷದ ಹಿಂದೆ ನಿಮ್ಮದೊಂದು ಮಾತು ನನಗೆ ನೆನಪಾಗುತ್ತೆ. ನಾನು ಚುನಾವಣೆ ಟೈಮಲ್ಲಿ ಪ್ರಚಾರ ಮಾಡಲ್ಲ, ಗೆದ್ದಾಗಲೇ ನನ್ನ ಪ್ರಚಾರ ಶುರು ಆಗುತ್ತೆ ನೆಕ್ಸ್ಟ್ ಟರ್ಮಿಗೆ ಅಂತ. ಹೀಗಾಗಿ ಎಲ್ಲೋದ್ರೂ ಕೂಡ ಕಾರ್ಯಕರ್ತರ ಹೆಸರನ್ನು ಕರೆದು ಹೇಳ್ತಾ ಇದ್ದೀರ. ನಾನು ಬೆಳಗ್ಗೆಯಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಹೇಗೆ ಇಷ್ಟೊಂದು ಒಡನಾಟ? ನೋಡಿ, ನಾನು ಒಬ್ಬ MP ಥರ ನಾನು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ. ನಾನು ಅವರ ಕುಟುಂಬದ ಒಬ್ಬ ಸದಸ್ಯನಾಗಿ, ಈ ಭಾಗದ ಒಬ್ಬ ಸಾಮಾನ್ಯ ನಾಗರಿಕನಾಗಿ ಪ್ರತಿಯೊಬ್ಬರ ಜೊತೆಯಲ್ಲೂ ಕೂಡ ವಿಶ್ವಾಸವನ್ನು ಇಟ್ಕೊಂಡಿದ್ದೇನೆ. ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದ್ದೇನೆ, ಅವರ ಅಭಿವೃದ್ಧಿ ಕೆಲಸಗಳಲ್ಲಿ ಭಾಗಿಯಾಗಿದ್ದೇನೆ, ಅವರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿದ್ದೇನೆ. ಸೊ ಹೀಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾನು ಅವರ ಅಣ್ಣ ತಮ್ಮನಾಗಿ, ಸಹೋದರನಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ನನಗೆ ಎಲ್ಲರೂ ಕೂಡ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ಅಭ್ಯರ್ಥಿ ಅನ್ನೋದಕ್ಕಿಂತ ಅವರೇ ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಂಡು, ಇಲ್ಲ ಈ ಸಾರಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗೆಲ್ಲಿಸ್ಬೇಕು ಅಂಥೇಳಿ ಅವರೇ ಹೆಚ್ಚು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅವರು ನನಗೆ ಆತ್ಮಸ್ಥೈರ್ಯವನ್ನು ತುಂಬ್ತಾ ಇದ್ದಾರೆ. ಸೊ ಹಾಗಾಗಿ ಚುನಾವಣಾ ಪ್ರಚಾರ ಸುಲಭವಾಗಿ ನಡೀತಾ ಇದೆ. ಇವತ್ತು ನಿಮ್ಮ ಜೊತೆ ಕಾರ್ಯಕರ್ತರು ಸುಲಭವಾಗಿ ಸಿಕ್ಬಿಡ್ತಾರೆ. ಯಾರು ಕಾರ್ಯಕರ್ತರನ್ನ ಹೊರತಾಗಿ ಒಂದಷ್ಟು ಸಾಮಾನ್ಯ ಮತದಾರರನ್ನು ಮಾತಾಡಿಸಿದಾಗ ಈ ಡಬಲ್ ರೋಡ್ ವಿಚಾರ ತುಂಬ ಮಾತಾಡ್ತಾರೆ. BJP ಸರ್ಕಾರದ ವರದಿಯಲ್ಲಿ ಕುಂಠಿತ ಸಾಕ್ತು, DK ಸುರೇಶ್ ಸಾಹೇಬರು ಮಾಡಿಸ್ಕೊಟ್ರು ಅಂತ. ಜೊತೆಗೆ ಮೆಟ್ರೋ ಅಂದರೆ ಭವಿಷ್ಯದಲ್ಲಿ ಇಲ್ಲೂ ಕೂಡ ಅಂದರೆ ಅಭಿವೃದ್ಧಿ, ಒಂದು ಮನೆ ಅಂದರೆ ಸೈಟ್ ವ್ಯಾಲಿ ಇರ್ಬೋದು, ಮತ್ತೊಂದು ಇಷ್ಟು ಸುಲಭವಾಗಿ ನಮ್ಮ ಜೊತೆ ನಿಂತು ಮಾಡೋವಂಥ ಕೆಲಸವನ್ನು DK ಸುರೇಶ್ ಅವರು ಹೊರತಾಗಿ ಬೇರೆಯವ್ರ ಕೈಲಿ ಸಾಧ್ಯ ಇಲ್ಲ ಅಂತ. ನೋಡಿ, ಇದು ಆನೇಕಲ್ ತಾಲೂಕಿನ ಭಾಗ, ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸೇರಿದಂಥ ಒಂದು ಪ್ರದೇಶ, ಜಿಗಣಿ ಹೋಬಳಿ. ಸೊ ಇಲ್ಲಿ ಕೈಗಾರಿಕಾ ಪ್ರದೇಶ ಇದೆ, ವಸತಿ ಪ್ರದೇಶ ಇದೆ, ಸೆಮಿ ಅರ್ಬನ್ ಏರಿಯಾ ಇದು. ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಇದೆ. ಸೊ ಇವತ್ತು ಇಲ್ಲಿ BJPಯ ಶಾಸಕರು 25 ವರ್ಷದಿಂದ ಇದ್ದಾರೆ. ಸೊ ಇವತ್ತು ಅವ್ರ ಸರ್ಕಾರದ ಅವಧಿನಲ್ಲಿ ಕಾವೇರಿ ನೀರು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಹಿಂದೆ ಮಂಜೂರಾತಿ ಮಾಡಿಸಿದ್ದೆ, ಇದನ್ನು ಕಾವೇರಿ ನೀರು ಕೊಡಬೇಕು ಅಂಥೇಳಿ 1918ರಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಅವಧಿನಲ್ಲಿ ಮಾಡಿಸಿದ್ದೆ ನಾನು. ಆದರೆ ಅದಕ್ಕೆ ತಡೆ ಹಾಕಿದ್ರು. ಇವತ್ತು ಆ ತಡೆ ಆಚೆ ಹೋಗಿದೆ. ಕಾವೇರಿ ನೀರು ಜಿಗಣಿ ಕಡೆಗೆ ಹರಿದು ಬರ್ತಾ ಇದೆ. ಈ ಭಾಗದ ಜನಕ್ಕೆ ಆತ್ಮವಿಶ್ವಾಸ ಕೊಟ್ಟಿದ್ದೇನೆ. ಮುಂದಿನ ದಿನಗಳಲ್ಲಿ ಪ್ರತಿ ಮನೆಗೆ ಕಾವೇರಿ ನೀರನ್ನು ಕೊಡ್ತಕ್ಕಂಥ ಕೆಲಸ DK ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಆಗ್ತದೆ ಅಂಥೇಳಿ. ಸೊ ಜನ ಖುಷಿಯಿಂದ ಇದ್ದಾರೆ. ಇಲ್ಲಿ ಅಪಾರ್ಟ್ಮೆಂಟ್ಗಳಿದೆ, ಲೇಔಟ್ಗಳಿದೆ, ಊರುಗಳಿದೆ, ಹಳ್ಳಿ ವಾತಾವರಣ ಇದೆ. ಸೊ ಕೈಗಾರಿಕಾ ಪ್ರದೇಶಗಳಿದೆ. ಎಲ್ರಿಗೂ ಕೂಡ ಇವತ್ತು ನೀರಿನ ಅವಶ್ಯಕತೆ ಇದೆ. ಅದರ ಜೊತೆಗೆ ಸಂಪರ್ಕ ವ್ಯವಸ್ಥೆ ಭಾಳ ಮುಖ್ಯ. ಇವತ್ತು ಇಲ್ಲಿ ಒಂದು ಡಬಲ್ ರೋಡು 4 ಲೈನ್ ಮಾಡಬೇಕು ಅಂಥೇಳಿ ಹಿಂದೆ ನಾವೇ ಮಂಜೂರು ಮಾಡಿಸಿದ್ವಿ. ಅದು ಈಗ ಪೂರ್ಣಗೊಂಡಿದೆ. ಆ ಭಾಗ ಆನೇಕಲ್ಲಿಂದ ಏರ್ಪೋರ್ಟ್ ಸೇರುವಂಥ ಭಾಗ ಇನ್ನು ಬಾಕಿ ಇದೆ. ಸೊ ಅದನ್ನು ಕೂಡ ಪೂರ್ಣಗೊಳಿಸಲಿಕ್ಕೆ ಈಗಾಗಲೇ ನಾನು ಅಧಿಕಾರಿಗಳ ಹತ್ರ, ಅಧ್ಯಕ್ಷರ ಹತ್ರ, ಬಾಲಕೃಷ್ಣರವರು ಅಧ್ಯಕ್ಷರಾಗಿದ್ದಾರೆ, ಅವ್ರ ಹತ್ರನೂ ಕೂಡ ನಾನು ಮಾತನಾಡಿದ್ದೇನೆ.
ಸಭೆಗಳನ್ನು ಮಾಡಿದ್ದೇವೆ. ಸೊ ಒಟ್ಟಾರೆ ಅಭಿವೃದ್ಧಿಗೆ ನಾವು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೇವೆ. ಮೆಟ್ರೋ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಮೂಲ ಉದ್ದೇಶ. ಆನೇಕಲ್ ತಾಲೂಕಿಗೆ ಮೆಟ್ರೋ ತರಬೇಕು ಅಂತಕ್ಕಂಥದ್ದು. BJPಯ ಸಂಸದರೊಬ್ಬರು ಇದನ್ನು ವಿರೋಧ ಮಾಡಿದರು. ಬೆಂಗಳೂರಿಗೆ ಮೆಟ್ರೋ ಇಲ್ಲ, ಇವ್ರು ಹೆಂಗೆ ಬೇರೆ ಕಡೆ ತೊಗೊಂಡು ಹೋಗ್ತಾರೆ. ಅವ್ರಿಗೆ ಇಚ್ಛಾಶಕ್ತಿ ಇರಲಿಲ್ಲ. ನನಗೆ ಇಚ್ಛಾಶಕ್ತಿ ಇದೆ. ಜನರ ಋಣವನ್ನು ತೀರಿಸಬೇಕಾದಂಥ ಜವಾಬ್ದಾರಿ ಇದೆ. ಅವರಿಗೆ ಮೂಲಭೂತ ಸೌಕರ್ಯ ಕೊಡಬೇಕಾದಂಥ ಜವಾಬ್ದಾರಿ ನನ್ನ ಮೇಲಿದೆ. ಆ ಕೆಲಸಕ್ಕೆ ನಾನು ಕೈ ಹಾಕಿದ್ದೇನೆ. ಖಂಡಿತ ಈಗ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ ಮೆಟ್ರೋ ಕೊಡಲಿಕ್ಕೆ. ಈಗಾಗಲೇ ಟೆಂಡರನ್ನು ಕರೆದಿದ್ದಾರೆ. DPR ಮಾಡಲಿಕ್ಕೆ ಟೆಂಡರನ್ನು ಕರೆದಿದ್ದಾರೆ. ಮೆಟ್ರೋ ಈ ಭಾಗಕ್ಕೆ ಬರುತ್ತೆ. ಮತ್ತೊಂದು ಕಡೆ ಸರಿಯಾಗಿ ಒಂದು ವರ್ಷದ ಹಿಂದೆ ನೋಡುವಾಗ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಮೆಜಾರಿಟಿ ಬರುತ್ತೆ ಅಂತ DK ಶಿವಕುಮಾರ್ ಅವರು ಹೇಳುವಾಗ ಯಾರೂ ಬಿಲೀವ್ ಮಾಡ್ತಾ ಇರಲಿಲ್ಲ. ಅದನ್ನ ಪ್ರೂವ್ ಮಾಡಿ ತೋರಿಸಿದ್ರು. ಈ ಬಾರಿ ರಾಜ್ಯದಲ್ಲಿ ಪ್ರಚಂಡವಾದ ಗೆಲುವು, ಜೊತೆಗೆ ಗ್ಯಾರಂಟಿ ಯೋಜನೆಗಳು, ಸಾಕಷ್ಟು ಮಹಿಳೆಯರು ಮಾತಾಡ್ತಾ ಹೇಳ್ತಿದ್ದಾರೆ ನಮಗೇನು ಅನುಕೂಲ ಆಗಬೇಕು ಅದು ಆಗ್ತಾ ಇದೆ ಅಂತ. ಇವೆಲ್ಲವೂ ನಿಮ್ಮ ಗೆಲುವಿನಲ್ಲಿ ಈ ಬಾರಿ ಎಷ್ಟು ಪ್ಲಸ್ ಆಗುತ್ತೆ? ಬಹುತೇಕ ಕಳೆದ ಚುನಾವಣೆಯಲ್ಲಿ ಏನು ಈ ಭಾಗದಲ್ಲಿ ಕಳ್ಕೊಂಡಿದ್ದು ಅದನ್ನೆಲ್ಲವನ್ನು ಕೂಡ ಕೊಡುವಂಥ ಕೆಲಸ ನನ್ನ ತಾಯಂದಿರು ಸಹೋದರಿಯರು ಮಾಡ್ತಾರೆ. ಮತ್ತೊಂದು ಕಡೆ ಸರ್, ಈಗಾಗಲೇ 2 ಪೂರ್ಣಾವಧಿ ಚುನಾವಣೆ ನೋಡಿದ್ದೀರಾ, ಒಂದು ಬೈ ಎಲೆಕ್ಷನ್ ನೋಡಿದ್ದೀರಾ. ಆದರೆ ಎದುರಾಳಿ ಅಂತ ಬಂದಾಗ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮತದಾರರಲ್ಲಿ ಅಥವಾ ಜನರಲ್ಲಿ? ಇಲ್ಲ, ನನಗೆ ನನಗೇನು ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಇಲ್ಲಿ BJPಯವರು ನರೇಂದ್ರ ಮೋದಿ ಹೆಸರನ್ನು ಮತ ಕೇಳ್ತಾ ಇದ್ದಾರೆ. ನರೇಂದ್ರ ಮೋದಿ ಅಂದರೆ GST, ನರೇಂದ್ರ ಮೋದಿ ಅಂತ ಅಂದರೆ ತೆರಿಗೆ ಟ್ಯಾಕ್ಸ್ ಹಾಕುವಂಥದ್ದು, ನರೇಂದ್ರ ಮೋದಿ ಅಂತ ಅಂದರೆ ಉದ್ಯೋಗಗಳನ್ನು ಸೃಷ್ಟಿ ಮಾಡದೆ ಮೋಸ ಮಾಡಿರ್ತಕ್ಕಂಥದ್ದು. ಸೊ ಇವತ್ತು ಕೇವಲ ಭಾಷಣಕ್ಕೆ ಸೀಮಿತ ಆಗಿರುವಂಥ ನರೇಂದ್ರ ಮೋದಿಯವರು ಇವತ್ತು ಬೆಂಗಳೂರಿನ ಅಭಿವೃದ್ಧಿಯನ್ನು ಕಡೆಗಣಿಸಿದ್ದಾರೆ. ಕರ್ನಾಟಕದ ತೆರಿಗೆದಾರರಿಗೆ ಅನ್ಯಾಯ ಮಾಡಿದ್ದಾರೆ. ಇದು ಎಲ್ಲರೂ ಕೂಡ ಚರ್ಚೆ ಮಾಡುವಂಥ ವಿಚಾರ ಆಗಿದೆ. BJPಯ ಭಾವನೆಗಳು ಜೊತೆಗೆ ಕಾಂಗ್ರೆಸ್ನ ಅಭಿವೃದ್ಧಿ, ಇಡೀ ದೇಶಕ್ಕೆ ಒಂದು ಲೆಕ್ಕಾಚಾರ ಆದರೆ ಕರ್ನಾಟಕಕ್ಕೆ ಬೇರೆ ಲೆಕ್ಕಾಚಾರ. ಕಾಂಗ್ರೆಸ್ನ ಅಭಿವೃದ್ಧಿ ಮತ್ತು BJPಯ ಭಾವನೆಗಳ ನಡುವಿನ ಯುದ್ಧ ಈ ಬಾರಿ ಲೋಕಸಭಾ ಚುನಾವಣೆ, ಅದನ್ನು ನೀವು ಯಾವ ರೀತಿ ವ್ಯಾಖ್ಯಾನಿಸ್ತೀರಿ? ಇವತ್ತು ಕಾಂಗ್ರೆಸ್ ಕೊಟ್ಟ ಮಾತಂತೆ ನಡ್ಕೊಂಡಿದೆ, ಕೊಟ್ಟ ಭರವಸೆಗಳನ್ನು ಈಡೇರಿಸಿದೆ. ನಾವೇನು ಕೊಟ್ಟಿದ್ದೇವೆ ಯಾವತ್ತೂ ಕೂಡ ಅದರಿಂದ ಹಿಂದೆ ಸರಿಯುವಂಥ ಪ್ರಶ್ನೆ ನಮ್ಮ ಸರ್ಕಾರದ ಅವಧಿನಲ್ಲಿ, ನಮ್ಮ ಆಡಳಿತಾವಧಿನಲ್ಲಿ ಇಲ್ಲ. ಸೊ ಇವತ್ತು ಜನಸಾಮಾನ್ಯರ ಅಭಿವೃದ್ಧಿಯನ್ನು ನಾವು ಪ್ರಮುಖವಾಗಿ ತೆಗೆದುಕೊಳ್ತೇವೆ. BJPಯವರು ಘೋಷಣೆಗಳನ್ನು ಮಾತ್ರ ಮಾಡ್ತಾರೆ, ಅಭಿವೃದ್ಧಿ ಶೂನ್ಯ. ಘೋಷಣೆಗಳಿಗೂ ಅಭಿವೃದ್ಧಿಗೂ ವ್ಯತ್ಯಾಸ ಇದೆ. ಘೋಷಣೆಗಳಿಂದ ಅಭಿವೃದ್ಧಿ ಸಾಧ್ಯ ಆಗೋದಿಲ್ಲ. ಅಭಿವೃದ್ಧಿ ತಳಹಂತದಿಂದ ಆಗಬೇಕು. ಆ ಕೆಲಸ ಕಾಂಗ್ರೆಸ್ ನಿರಂತರವಾಗಿ ಮಾಡ್ಕೊಂಡು ಬಂದಿದೆ. ಜನ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಈ ದೇಶದಲ್ಲಿ. ಖಂಡಿತ ಅದಾಗ್ತದೆ. ಕೊನೆ ಪ್ರಶ್ನೆ ಸರ್, 2019 ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ JDS ಸರ್ಕಾರ, ಆದರೆ ಕಾಂಗ್ರೆಸ್ನ ಸಂಖ್ಯೆ ಒಂದೇ, ಅದು ನೀವು ಒಬ್ಬರೇ ಆಗಿದ್ರಿ. ಈ ಬಾರಿ ನಿಮ್ಮದೇ ಸರ್ಕಾರ ರಾಜ್ಯದಲ್ಲಿ, ಅತಿ ದಿಗ್ವಿಜಯ, ಗ್ಯಾರಂಟಿ ಅಲೆ ಏನಾಗಿರುತ್ತೆ ನಿಮ್ಮ ಸಂಖ್ಯೆ ಮೈತ್ರಿಯನ್ನು ಮೀರಿ? ಈ ಬಾರಿ ನಾವು 15ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ನಾವು ಗಳಿಸ್ತೇವೆ. ಆ ವಿಶ್ವಾಸ ನಮಗಿದೆ. ಕೊನೆಯದಾಗಿ ಕರ್ನಾಟಕ TV ಮೂಲಕ ನಿಮ್ಮ ಕ್ಷೇತ್ರದ ಮತದಾರರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ನಾನು ಒಬ್ಬ ಜನಸಾಮಾನ್ಯ ಆಗಿ, ಈ ಕ್ಷೇತ್ರದ ಮನೆ ಮಗನಾಗಿ, ಎಲ್ಲ ಜನರ ಒಬ್ಬ ಸಹೋದರನಾಗಿ, ಸ್ನೇಹಿತನಾಗಿ, ಬಂಧುವಾಗಿ ಕೆಲಸ ಮಾಡಿದ್ದೇನೆ. ನಿಮ್ಮ ಕಷ್ಟದಲ್ಲಿ ಭಾಗಿಯಾಗಿದ್ದೇನೆ, ನಿಮ್ಮ ಸುಖದಲ್ಲಿ ಭಾಗಿಯಾಗಿದ್ದೇನೆ, ನಿಮ್ಮ ತಾಲೂಕಿನ ಅಭಿವೃದ್ಧಿನಲ್ಲಿ ಭಾಗಿಯಾಗಿದ್ದೇನೆ. ರೈತರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ, ಅದಕ್ಕೆ ಪರಿಹಾರ ಹುಡುಕುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಯುವಕರ ಒಬ್ಬ ಪ್ರತಿನಿಧಿಯಾಗಿ ಯುವಕರಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ನೆಲ, ನಮ್ಮ ಜಲ, ನಮ್ಮ ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಬದ್ಧವಾಗಿದ್ದೇನೆ. ಇವತ್ತು ಕರ್ನಾಟಕದ ಕನ್ನಡಿಗರಿಗೆ ಆಗುವಂಥ ತೆರಿಗೆ ಅನ್ಯಾಯದ ವಿರೋಧದ ಧ್ವನಿಯನ್ನು ಎತ್ತಿದ್ದೇನೆ. ಹೋರಾಟವನ್ನು ಮುಂದುವರಿಸ್ತೇನೆ. ನಿಮ್ಮ ಆಶೀರ್ವಾದ, ನಿಮ್ಮ ಸಹಕಾರ, ನಿಮ್ಮ ಪ್ರೀತಿ, ವಿಶ್ವಾಸ ಮತ್ತು ನಿಮ್ಮೆಲ್ಲರ ಮತ, ತಾವು ನಾನಲ್ಲ ಅಭ್ಯರ್ಥಿ, ಈ ಕನ್ನಡದ ಕಾವಲುಗಾರನಿಗೆ ನಿಮ್ಮ ಮತವನ್ನು ನೀಡಬೇಕು ಅಂಥೇಳಿ ನಾನು ತಮ್ಮ ಮುಖಾಂತರ ಕೂಲಿಯನ್ನು ಕೇಳ್ತಾ ಇದ್ದೇನೆ.
ಥ್ಯಾಂಕ್ ಯು ಸೋ ಮಚ್ ಸರ್. ವೀಕ್ಷಕರೇ, ಸಾಕಷ್ಟು ಬ್ಯುಸಿ ಸ್ಕೆಡ್ಯೂಲ್, ಅದರ ನಡುವೆ ನಮ್ಗೆ ಅವಕಾಶವನ್ನು ಮಾಡಿಕೊಟ್ರು. ಬಿ ಜೆ ಪಿಯ ಭಾವನೆಗಳು ಅಥವಾ ಮೋದಿ ಹೆಸರಲ್ಲಿ ಮತವನ್ನು ಕೇಳ್ತಿದ್ದಾರೆ, ಅದು ನಿಮಗೆ ಬೇಕಾ? ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುವ ಮನೆ ಮಗ ಬೇಕಾ ಅಂತ ನೀವು ವಿಡಿಯೋವನ್ನು ನೋಡ್ತಾ ಇರಿ. ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ ಯಾರು ನಿಮ್ಮ ಸಂಸದರಾಗಬೇಕಂತ. ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ಯೋಗೇಶ್, ಕರ್ನಾಟಕ ಟಿವಿ, ಆನೇಕಲ್. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.